ಸಾರ್ವಜನಿಕ ಸೇವೆ ಮತ್ತು ಪತ್ರಕರ್ತರ ಹಿತರಕ್ಷಣೆಯ ಜವಾಬ್ದಾರಿ ಹೊಂದಿರುವ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ನೌಕರ ಸುರೇಶ್ ಹಿರೇಮಠ ಅವರ ವಿರುದ್ಧ ಸಾಲು ಗಂಭೀರ ಆರೋಪಗಳು ಕೇಳಿಬಂದಿವೆ. ಭ್ರಷ್ಟಾಚಾರ, ವಂಚನೆ, ಅಕ್ರಮ ಆಸ್ತಿ ಗಳಿಕೆಯ ಜೊತೆಗೆ ಪತ್ರಕರ್ತರೊಬ್ಬರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಪತ್ರಕರ್ತನ ಮೇಲೆ ಮೃಗೀಯ ಹಲ್ಲೆ ಮತ್ತು ದರೋಡೆ ಆರೋಪ ಕೂಡ ಕೇಳಿಬಂದಿದೆ. ಅಕ್ರಮ ಆಸ್ತಿ ಮತ್ತು ಲಂಚದ ಹಗರಣ ಕೂಡ ಇವರ ವಿರುದ್ಧ ಕೇಳಿಬಂದಿದೆ. ನೌಕರಿ ಕೊಡಿಸುವುದಾಗಿ ನಂಬಿಸಿ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿರುವ ಆರೋಪ ಕೂಡ ಕೇಳಿಬಂದಿದೆ. ದಾಖಲೆಗಳ ತಿದ್ದುಪಡಿ ಮತ್ತು ನಕಲಿ ಬಿಲ್ ಸೃಷ್ಟಿ ಆರೋಪ ಕೂಡ ಕೇಳಿಬಂದಿದೆ. ತಕ್ಷಣವೇ ಅಮಾನತಿಗೆ ಒತ್ತಾಯಿಸಲಾಗಿದೆ. ಕರ್ತವ್ಯ ಲೋಪ, ಭ್ರಷ್ಟಾಚಾರ ಮತ್ತು ಕ್ರಿಮಿನಲ್ ವರ್ತನೆ ಹಿನ್ನೆಲೆಯಲ್ಲಿ ಸುರೇಶ್ ಹಿರೇಮಠ ಅವರನ್ನ ತಕ್ಷಣವೇ ಸೇವೆಯಿಂದ ಅಮಾನತುಗೊಳಿಸಬೇಕು ಅಂತ ಸಾರ್ವಜನಿಕರು ಹಾಗೂ ಪತ್ರಕರ್ತರ ಸಂಘಟನೆಗಳು ಸರ್ಕಾರಕ್ಕೆ ಒತ್ತಾಯಿಸಿವೆ. ಧಾರವಾಡ ಜಿಲ್ಲಾಡಳಿತ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದು ಶಿಸ್ತು ಕ್ರಮಕ್ಕೆ ಸಿದ್ಧತೆ ನಡೆಸಿದೆ ಅಂತ ಮೂಲಗಳು ತಿಳಿಸಿವೆ. ವರದಿ ಪ್ರಕಾಶ್ ದುಪಾದ್, ಮಹಾಯುದ್ಧ ನ್ಯೂಸ್, ಧಾರವಾಡ. ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದ ವಾರ್ತಾ ಇಲಾಖೆ ಅಧಿಕಾರಿಗೆ, ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದಂತ ವಾರ್ತಾ ಅಧಿಕಾರಿ ಇಲಾಖೆ ಅಧಿಕಾರಿಗೆ, ಪತ್ರಕರ್ತರ ಮೇಲೆ ದಾಳಿ ಮಾಡಿದಂತ ವಾರ್ತಾ ಇಲಾಖೆ ಅಧಿಕಾರಿಗೆ. ಏನು ಉದ್ದೇಶ ಅಂತಂದ್ರೆ ಸುರೇಶ್ ಹಿರೇಮಠ ಇವರ ವಾರ್ತಾ ಸಹಾಯಕ ಅಧಿಕಾರಿ ಅವರು ಒಬ್ಬ ನಮ್ಮ ಚಂದ್ರು ಹಿರೇಮಠ ಅಂತಕ್ಕಂಥ ಪತ್ರಕರ್ತರು ಹಲ್ಲೆ ಮಾಡಿ ಅವನ ಮೇಲೆ ಸ್ವಲ್ಪ ದಬ್ಬಾಳಿಕೆ ಮಾಡಿ ಅವ್ಯವಸ್ಥಿತದಿಂದ ನಿಯೋಜನೆ ಮಾಡಿ ಇದನ್ನು ಮಾಡಿರ್ತಾರೆ. ಅದಕ್ಕೆ ಅವನ ಮೇಲೆ ಕಠಿಣ ಕ್ರಮ ತಗೋಬೇಕು ಮತ್ತು ಮುಂದಿನ ದಿನಮಾನದೊಳಗೆ ನಾವು ರಾಜ್ಯಾದ್ಯಂತ ನಾವು ಹೋರಾಟ ಹಮ್ಮಿಕೊಳ್ಬೇಕಂತ ಅವನ ಮೇಲೆ ಕಠಿಣ ಕ್ರಮ ತೊಗೊಂಡು ನಾವು ಸ್ವಲ್ಪ ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ನಮ್ಮ ರಾಜ್ಯ ಉಪಾಧ್ಯಕ್ಷರಂತ ಡಾಕ್ಟರ್ ಎಸ್ ಪಾಟೀಲ್ ಅವ್ರ ನೇತೃತ್ವದಲ್ಲಿ ನಾವೆಲ್ಲರೂ ಬಂದಿದ್ದೇವೆ. ದಯವಿಟ್ಟು ಇದನ್ನು ಸ್ವೀಕಾರ ಮಾಡಿ ನಮಗೆ ಇದು ಮಾಡಬೇಕು. ಇದಕ್ಕೆ ಯಾವುದೇ ರೀತಿ ಮಾಹಿತಿ ಇದ್ರ ಬಗ್ಗೆ ತಮ್ಮ ಹಲ್ಲೆ ಮಾಡಿದ್ದಾರೆ ಪತ್ರಕರ್ತರ ಮೇಲೆ ನೋಟಿಸ್ ಇಶ್ಯೂ ಮಾಡಿದ್ದೀವಿ ಸರ್. ಅದು ಬನ್ನಿ ಕೊಡ್ತಾ ಸರ್, ಅದ್ರ ಮಾಹಿತಿ ನಿಮ್ಗೆ ಆಯ್ತೋ ಇಲ್ಲ? ಇಲ್ಲ, ಮೇಡಮ್ ಅವ್ರ ಕಡೆ ಐತೆ ಅಂತ ಹೇಳಿದ್ರೆ ಅಲ್ಲ ಅವ್ರ ಹತ್ರ ಅದಕ್ಕೆ ನಿಮ್ಗೆ ಗೊತ್ತಾಗ್ಲಿಲ್ಲ. ನನಗೆ ಕಂಪ್ಲೇಂಟ್ ಕಳ್ಸೋದು ನಿನ್ನೆ ಕೊಟ್ರಿ, ನಾನು ಇವತ್ತು ಸಿಕ್ಕಿದ್ದೀನಿ. ಮಾಹಿತಿ ಐತಿರೋ ಕೇಳಿದೀನಿ. ಇಲ್ಲಾಂದ್ರೆ ಓಕೆ. DC ಅವ್ರೀಗ ನೋಟಿಸ್ ಕಳ್ಸಿದ್ದಾರೆ. ನಾನು 5,000 ರೂಪಾಯಿ ಸುಬಾರ್ದು ತನಿಖೆ ಮಾಡಿಸ್ತೀನಿ, ಖಂಡಿತವಾಗಿ ಮಾಡಿಸ್ತೀನಿ. ಜಸ್ಟ್ ಲುಕ್ ಇಂಟು ದಿಸ್. ಇನ್ನೊಂದು ವಿಶೇಷತೆ ಏನಂತ ಸರ್, ಈಗ ವಾರ್ತಾ ಇಲಾಖೆ ಅಧಿಕಾರಿ ನಮ್ಮ ಪತ್ರಕರ್ತರ ಮೇಲೆ ಅಲ್ಲೇ ಆಫೀಸ್ನಾಗ ಹಲ್ಲೆ ಮಾಡ್ತಾನಂದ್ರ ಇದು ಎಷ್ಟರ ಮಟ್ಟಿಗೆ ಅವ್ರು ಮುಂದುವರೆದು ಇದು ನಡೆಯತ್ತ ಅನ್ನೋಂಥದ್ದು ಸ್ವಲ್ಪ ವಿಚಾರ ಮಾಡ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಈ ತರ ಆಗಿರ್ತಕ್ಕಂಥದಕ್ಕೆ ಖಂಡನೆ ಇದೆ. ಯಾರೇ ಒಬ್ಬ ಅಧಿಕಾರಿ ಇರಲಿ, ಬರೀ ಇದು ಪತ್ರಕರ್ತರ ಮೇಲೆ ಅಂತಲ್ಲ, ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿ ಈ ತರ ಸಾರ್ವಜನಿಕರ ಮೇಲೆ, ಅದು ವಿಶೇಷವಾಗಿ ಪತ್ರಕರ್ತರ ಮೇಲೆ ಹಿಂಗ್ ಮಾಡಕ್ ಬರೋದಿಲ್ಲ. ಮಾಡಿರ್ತಕ್ಕಂಥ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಿ, DC ಇದ್ದಾರೆ, ಕಾನೂನಾತ್ಮಕವಾಗಿ ಕಂಪ್ಲೀಟ್ ಆಗಿ ನಾವು ತನಿಖೆ ಮಾಡಿಸ್ತೀವಿ. ತಪ್ಪಿದ್ರೆ ಅದಕ್ಕೆ ಏನ್ ಕಾನೂನಾತ್ಮಕ ಏನ್ ಪ್ರಾವಿಷನ್ ಮಾಡಿಸ್ಕೊಡ್ತೀವಿ. ಆಲ್ರೆಡಿ ಅವ್ರ ಸರ್ ಗೊತ್ತಿದೆ, ಸಬರ್ಬನ್ ಸ್ಟೇಷನ್ ದಾಗ ಅದೇ FIR ಆಗಿ ಸರ್ ಕ್ರೈಮ್ ನಂಬರ್ ಹೇಳಿ ಸರ್ ನಿಮ್ಗೆ. FIR ಆಗೈತೆ ಅಣ್ಣ. ಇನ್ನೊಂದು ಏನಂದ್ರಿ, ಇದೇ ಸಲ ಅಲ್ರಿ, ಅನೇಕ ಬಾರಿ ಹೋದಾಗ 3-4 ವರ್ಷಗಳಿಂದ ಪತ್ರಕರ್ತರು ಹೋದಾಗ್ರಿ ಬರೀ ಅವತ್ ಶಬ್ದಗಳಿಂದ ಮಾತಾಡ್ತಾರ್ರಿ ಆ ವ್ಯಕ್ತಿ ರೀ. ನಾನ್ ಮಾತಾಡ್ಲ, ನಾನ್ ಸುಮಾರು 2.5 ವರ್ಷ ಆಯ್ತು ಇದು ಫಸ್ಟ್ ಕಂಪ್ಲೇಂಟ್ ತಾವು ಕೊಟ್ಟಿದ್ದೀವಿ. DC ಆಲ್ರೆಡಿ ಆಕ್ಟ್ ಮಾಡಿದ್ದಾರೆ. ನನಗೇನು ಅವ್ನಿಗೆ ಇಟ್ಕೋಬೇಕು, ನಮ್ಗೇನು ಮುಲಾಜಿಲ್ಲ. ಯಾರಿದ್ರೇನು ಕಾನೂನ ತಪ್ಪು ಮಾಡಿದ್ರೆ ಅವನಿಗೆ ಸಜಾ ಆಗ್ತಕ್ಕಂಥ ಕೆಲಸ ನಾ ಮಾಡಿಸ್ಕೊಡ್ತೀನಿ. ಸಮಾಧಾನವಾಗಿರ್ರಿ. ಅವ್ನ್ ತಪ್ಪಿದ್ರೆ ಡೆಫಿನೆಟ್ಲಿ ಅವ್ನಿಗೆ ಏನ್ ಸದಾ ಸಿಗ್ಬೇಕು ಅಷ್ಟು ಮಾಡ್ತೀವಿ. ಈಗ ನೀವು ಸಭೆ ನಡೆಸಿದೀರಾ, ಈಗ ನಮ್ಗೆ ಅಲ್ಲಿ ಒಳಗ್ ಬರ್ಲಿಕ್ಕೆ ಅವಕಾಶ ಕೊಡುದಿಲ್ಲ ಸರ್ ಅವರು. ಯಾರು ನಮಗೆ ಎಲ್ಲ ಪತ್ರಕರ್ತರು ಬರ್ತಾರೆ, ನೀವು ಬರಬಾರ್ದು ಹಂಗಿಂಗ ಅಂತ ಹೇಳಿ ಗೊತ್ತಿಲ್ಲ. ಛಾಯಾಗ್ರಾಹಕರಿಗೆ ಅಷ್ಟ ಬಿಟ್ರು ನ್ಯೂಸ್ ಮೇಕರ್ ಬಿಟ್ಟಿಲ್ಲ ಅಂತ ಅದೇನ್ ಗೊತ್ತಿಲ್ಲ. ಸರ್ಕಾರದೇನ್ ಸುತ್ತೋಳಿ ನನಗೆ ಗೊತ್ತಿಲ್ಲ. ಸರ್ಕಾರ ಸುತ್ತೋಳಿ ಪ್ರಕಾರ ಇದ್ರೆ ತಾವು ಬರೋ ಕ್ವಾಲಿಫೈ ಆದ್ರೆ ಆಟೋಮೆಟಿಕ್ ಬರ್ಬೇಕು. ಒಳ್ಳೆ ಜನರ ಸಂಪರ್ಕ ಮಾಡಿದ್ರೆ ಬಹಳ ಖುಷಿ ಅನಿಸ್ತದೆ.